ನಿಮ್ಮ ಅವಧಿಯಲ್ಲಿ ಮಾಡಿರುವಂಥ ಒಂದು ಪ್ರಮುಖ ಕೆಲಸವನ್ನು ನನ್ನ ಅವಧಿಯಲ್ಲಿ ಮಾಡಿರುವ ಕೆಲಸಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಮೊದಲ ವರ್ಷ 101 ಮೀಟರ್ ಬಾವುಟವನ್ನು ಪ್ರದರ್ಶನ ಮಾಡಿ ಎನ್ನಾರ್ಪುರದ ರಾಜಬೀದಿಯಲ್ಲಿ ಮೆರವಣಿಗೆ. ಖುಷಿ ಅನ್ನೋದಕ್ಕಿಂತ ನಂದೇನು ವ್ಯಕ್ತಿತ್ವ ರೂಪುಗೊಂಡಿದೆ ಜೆಸಿಯೇ ಕಾರಣ. ಜೆಸಿಗಿಂತ ದೊಡ್ಡ ಸಂಸ್ಥೆ ಸಾಹಿತ್ಯ ಪರಿಷತ್ತೇ ಬೇರೆ. ಎಲ್ಲ ವಿಚಾರಗಳ ಕುರಿತು ಒಬ್ಬ ಯಶಸ್ವಿ ಸಾಧಕ ಅಂದರೆ ಒಂದು ಛಲ ಇರಬೇಕು, ಗುರಿ ಇರಬೇಕು, ಹಠ ಇರಬೇಕು, ಎಲ್ಲದರ ಜೊತೆಗೆ ನಾನು ಸಾಧಿಸಬೇಕು ಅನ್ನುವಂಥ ಹುಮ್ಮಸ್ಸು ಇರಬೇಕು, ಜೊತೆಗೆ ವೈರಿಗಳಿರಬೇಕು. ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶ್ರೀ ಎನ್ನಾರ್ಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಜೆಸಿ ಎನ್ನಾರ್ಪುರ ಜ್ವಾಲಾಮಾಲಿನಿ ಇದರ ಪೂರ್ವಾಧ್ಯಕ್ಷರು, ಹಾಗೆ ವಿವಿಧ ಸಂಘ ಸಂಸ್ಥೆಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ತೊಡಗಿಸಿಕೊಂಡು ಏನು ಹಲವಾರು ರೀತಿಯಲ್ಲಿ ಕವನ ಸಂಕಲನಗಳನ್ನು ಕೂಡ ಬರೀತಿರುವಂತಹ ಪ್ರಸ್ತುತ ಎನ್ನಾರ್ಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಪೂರ್ಣೇಶ್ ಎಸ್ ನಮ್ಮ ಜೊತೆ ಇದ್ದಾರೆ. ಪೂರ್ಣೇಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ತಮಗೂ ಕೂಡ ಸ್ವಾಗತ. ಚೆನ್ನಾಗಿದ್ದೀನಿ ಸರ್. ಪೂರ್ಣೇಶ್ ಅವರೇ, ಪ್ರಸ್ತುತ ಎನ್ನಾರ್ಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದೀರಾ. ಹೇಗೆ ನಡೀತಿದೆ ನಿಮ್ಮ ಒಂದು ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಾ? ನನಗೆ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಮಾನ್ಯ ಸೂರಿ ಶ್ರೀನಿವಾಸ್ ಅವರು 5 ವರ್ಷದ ಅವಧಿಯಲ್ಲಿ 1.5 ವರ್ಷದ ನಂತರ ನನಗೆ ಅಧಿಕಾರ ಕೊಟ್ಟರು. ನಾನು ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವಾಧ್ಯಕ್ಷರ ಸಹಕಾರದಿಂದ, ಆಮೇಲೆ ನಮ್ಮ ಪದಾಧಿಕಾರಿಗಳ ಸಹಕಾರದಿಂದ, ಮತ್ತು ನಮ್ಮ ಪತ್ರಿಕಾ ಮಿತ್ರರ ಸಹಕಾರದಿಂದ, ಹಾಗೂ ನಮ್ಮ ಎಲ್ಲ ಇಲಾಖೆಗಳು, ಎಲ್ಲ ಕನ್ನಡಿಗರ ಪರ ಸಹಕಾರದಿಂದ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡ್ಕೊತ ಬರ್ತಾ ಇದ್ದೀವಿ. ಓಕೆ, ನಿಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಂತರ ನಿಮ್ಮ ಅವಧಿಯಲ್ಲಿ ಮಾಡಿರುವಂಥ ಒಂದು ಪ್ರಮುಖ ಕೆಲಸವನ್ನು ಮೆಲುಕು ಹಾಕೋದಾದ್ರೆ ಯಾವುದು? ನನ್ನ ಅವಧಿಯಲ್ಲಿ ಮಾಡಿರುವ ಕೆಲಸಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಮೊದಲ ವರ್ಷ 101 ಮೀಟರ್ ಬಾವುಟವನ್ನು ಪ್ರದರ್ಶನ ಮಾಡಿ ಎನ್ನಾರ್ಪುರದ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿದ್ದೀನಿ. ಅದೊಂದು ದೊಡ್ಡ ನನಗೆ ತೃಪ್ತಿಯಾಗಿರುವಂಥ ಕಾರ್ಯಕ್ರಮ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಕನ್ನಡದ ಶಾಲೆಗಳಲ್ಲಿ ಮಕ್ಕಳಿಗೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಅದರಲ್ಲೂ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ, ಕಾಲೇಜು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಮಾಡುತ್ತಾ ಬಂದಿದ್ದೇನೆ. ಅದು ತುಂಬ ಪರಿಣಾಮಕಾರಿಯಾಗಿ ಬರ್ತಾ ಇದೆ. ಓಕೆ, ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನಿಮ್ಮ ಒಂದು ಎನ್ನಾರ್ಪುರ ಭಾಗದ ವ್ಯಾಪ್ತಿಯಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಎನ್ನಾರ್ಪುರದ ವ್ಯಾಪ್ತಿ ಹೇಗಿದೆ ಅಂದರೆ 2 ಹೋಬಳಿ ಇದೆ, ಕಸಬಾ ಹೋಬಳಿ, ಬಾಳೆಹೊನ್ನೂರು ಹೋಬಳಿ. 2 ಹೋಬಳಿಗೆ 2 ಜನ ಅಧ್ಯಕ್ಷರಿದ್ದಾರೆ. ಕಸಬಾ ಹೋಬಳಿ ಉದಯ್ ಗಿಲ್ಲಿ ಅಂತ ಇದ್ದಾರೆ, ಬಾಳೆಹೊನ್ನೂರು ಹೋಬಳಿಗೆ ಕಾರ್ತಿಕ್ ಕಾರ್ಗದ್ದೆ ಅಂತ ಇದ್ದಾರೆ. 2 ಹೋಬಳಿಗಳಲ್ಲಿ ಎಲ್ಲ ಮೂಲೆಗಳಲ್ಲೂ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇದುವರೆಗೆ ಮಾಡಿರುವ ಕಾರ್ಯಕ್ರಮ ಚಿಕ್ಕ ಕಾರ್ಯಕ್ರಮ, ಚೊಕ್ಕ ಕಾರ್ಯಕ್ರಮ, ಮನಮುಟ್ಟುವ ಕಾರ್ಯಕ್ರಮ. ಇನ್ನು ಈ ಮುಂದಿನ ತಿಂಗಳಿಂದ ನಾವು ಮಾಡುವ ಕಾರ್ಯಕ್ರಮ ಸದಾ ಉಳಿಯುವಂಥ ಕಾರ್ಯಕ್ರಮ, ನೆನಪಿನಲ್ಲಿ ಉಳಿಯುವ. ಈಗ ಮಾಡಿರೋ ಕಾರ್ಯಕ್ರಮ ಪರಿಣಾಮಕಾರಿ, ಮುಂದೆ ಮಾಡುವಂಥ ಕಾರ್ಯಕ್ರಮ ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ. ಅದು ಸಮ್ಮೇಳನ. ಬಾಳೆಹೊನ್ನೂರು ಭಾಗದಲ್ಲೂ ಒಂದು ಸಮ್ಮೇಳನ, ಈ ಭಾಗದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ, ತಾಲೂಕು ಸಾಹಿತ್ಯ ಸಮ್ಮೇಳನ. ಈ 3 ಇನ್ನು 1.5 ವರ್ಷ ಅವಧಿ ನಮಗಿದೆ. ಈ 1.5 ವರ್ಷದಲ್ಲಿ ಈ ನನ್ನ ಗುರಿಯನ್ನು ಸಾಧಿಸಬೇಕು. ಅದಕ್ಕೆ ಸಂಪೂರ್ಣ ನಮ್ಮ ಪೂರ್ವಾಧ್ಯಕ್ಷರ ತಂಡ, ನಮ್ಮ ಸರ್ವ ಸದಸ್ಯರ ತಂಡ ಮತ್ತು ಪತ್ರಿಕೆಯರು, ನನ್ನ ಕಾರ್ಯಕ್ರಮ ಹೆಚ್ಚು ಬೆಳಕಿಗೆ ಬರ್ತಿರೋದೇ ದಿನಪತ್ರಿಕೆಗಳ ಇದರಿಂದ, ಆ ದಿನಪತ್ರಿಕೆಗಳ ಸಹಾಯದಿಂದ ನಾನು ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ನನಗೆ ತೃಪ್ತಿಯಾಗಿದೆ, ಜನವನ್ನು ಗೆದ್ದಿದ್ದೇನೆ. ಇನ್ನು ಮುಂದೆ ದೊಡ್ಡ ರೀತಿಯಲ್ಲಿ ಗೆಲ್ಲೋದಕ್ಕೆ ತುಂಬ ಜನ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಿಲ್ಲಾಧ್ಯಕ್ಷರು ನಿಮಗೆ ಗೊತ್ತಿರಬಹುದು, ಸೂರಿ ಶ್ರೀನಿವಾಸ್ ಅಂತೇಳಿ. ಅವರು ಇಡೀ ರಾಜ್ಯದಲ್ಲಿಯೇ ನಂಬರ್ 1 ಮೊದಲ ಸ್ಥಾನದಲ್ಲಿ ಅವರು ಇದ್ದಾರೆ. ಈಗ ಜಿಲ್ಲಾಧ್ಯಕ್ಷರು ಕನ್ನಡದ ವಿಚಾರದಲ್ಲಿ ಸಮ್ಮೇಳನ ಮಾಡೋದರಲ್ಲಿ, ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅವರ ಒಂದು ವೇಗದಲ್ಲಿ ಸ್ವಲ್ಪನಾದರೂ ನಾನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು
ಅದೇ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಈ ಹಿಂದೆ ನೀವು ಏನು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಏನು ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿದ್ರಿ. ಆ ಜಿಲ್ಲಾಧ್ಯಕ್ಷರಾದ ಸಂದರ್ಭದಲ್ಲಿ ಮಾಡಿದಂಥ ಪ್ರಮುಖವಾದ ಕೆಲಸ, ನಿಮ್ಮೊಂದು ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ ಯಾವುದು? ನಾನು ಬಾಲಾಜಿಯವರ ಹುಟ್ಟು ಹಾಕಿದ ಕನ್ನಡ ಜಾನಪದ ಪರಿಷತ್ ಅನ್ನುವಂಥದ್ರಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದೆ. ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ ಅಂದರೆ ರಂಭಾಪುರಿ ಮಠದಲ್ಲಿ ಒಂದು ಜಾನಪದ ಮೇಳ ಅಂತ ಮಾಡಿದ್ವಿ. ಅದರಲ್ಲಿ ಹಳ್ಳಿಯಿಂದ ಜನಗಳನ್ನು ಈ ವಾದ್ಯಗಳು, ತಮಟೆಗಳು, ಈ ಥರ ಜಾನಪದ ವಸ್ತುಗಳನ್ನು ಮಾಡಿ ರಂಭಾಪುರಿ ಸ್ವಾಮೀಜಿಗೆ ಅಡ್ಡಪಲ್ಲಕ್ಕಿ ಉತ್ಸವ ಅಂತ ಮಾಡಿದ್ವಿ. ಅದು ಅತ್ಯಂತ ಪರಿಣಾಮಕಾರಿಯಾದ ಕಾರ್ಯಕ್ರಮ. ಮತ್ತು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ಘಟಕಗಳನ್ನು ಮಾಡಿ ಜಾನಪದದ ಅಳಿಯುತ್ತಿರುವ ಸಂಸ್ಕೃತಿಯಲ್ಲಿ ಜಾನಪದದ ಒಂದು ಉತ್ತಮ ಸ್ಥಿತಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ. ನನ್ನ ಕನಸು ಸಾಹಿತ್ಯ ಪರಿಷತ್ತು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಲಿಕ್ಕೆ ಸೂರ್ಯ ಶ್ರೀನಿವಾಸರವರು ಬೇಡಿಕೆ ಇಟ್ಟ ಮೇಲೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟು ತಾಲೂಕು ಅಧ್ಯಕ್ಷ ಆಗಿದ್ದೀನಿ. ಯಾಕಂದ್ರೆ ಇದು ನನ್ನ ಕನಸು. ಅಂದ್ರೆ ನೀವು ಕನ್ನಡ ಜಾನಪದ ಏನು ಇದಿದೆ, ಕನ್ನಡ ಜಾನಪದ ಇದರಲ್ಲಿ ಜಿಲ್ಲಾಧ್ಯಕ್ಷ ಸಂದರ್ಭದಲ್ಲಿ ನಿಮ್ಗೆ ಖುಷಿ ಇತ್ತ ನೀವು ಮಾಡಿದಂತಹ ಕೆಲಸ ಕಾರ್ಯಗಳು? ತುಂಬಾ ಖುಷಿ ಇತ್ತು. ಅದನ್ನ ನೋಡಿಯೇ ನನಗೆ ತಾಲೂಕು ಅಧ್ಯಕ್ಷ. ಸಾಹಿತ್ಯ ಪರಿಷತ್ತು 111 ವರ್ಷ ಇತಿಹಾಸ ಇರುವಂತಹ ಏಕೈಕ ಪ್ರಾತಿನಿಧಿಕ ಸಂಸ್ಥೆ. ಇದು ಸರ್ಕಾರದ ಪ್ರಾತಿನಿಧಿಕ ಸಂಸ್ಥೆ. ಇದರಲ್ಲಿ ತಾಲೂಕು ಅಧ್ಯಕ್ಷ ಆಗುವುದು ಪ್ರತಿಯೊಬ್ಬ ಕನ್ನಡಿಗನ ಕನಸು. ಹಾಗಾಗಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇದಕ್ಕೆ ಬಂದಿರೋದು. ಅದರಲ್ಲಿ ಮಾಡಿದ ಕೆಲಸ ಕಾರ್ಯಗಳು, ನನ್ನ ಚಟುವಟಿಕೆ ನೋಡಿ ಇಲ್ಲಿ ನನಗೆ ಸಿಕ್ಕಿದ ಅವಕಾಶ ಉತ್ತಮವಾಗಿ ಬಳಸ್ಕೊಂಡಿದ್ದೀನಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ನನ್ನ ಒಂದು ಏಳಿಗೆಗೆ JCI ಸಂಸ್ಥೆ, ಇಂಟರ್ನ್ಯಾಷನಲ್ ಸಂಸ್ಥೆ ಕಾರಣ. JCI ಕುರಿತು ನೀವು ಮಾತಾಡ್ತಾರೆ. ಆ JCI ಸಂಸ್ಥೆಯಲ್ಲಿ ನೀವು ಅದರಲ್ಲಿ ತೊಡಗಿಸಿಕೊಂಡ ವಿಚಾರ ಆಗಿರ್ಬೋದು, JCIನ ಅಧ್ಯಕ್ಷರಾಗಿ ನಂತರ ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದೆ. ಆ JCIನ ಕುರಿತಾಗಿ ಏನು ಹೇಳ್ತೀರಾ? JCI ಅಂದರೆ ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್, ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಪ್ರಪಂಚದ ಯಾವ ಸಂಸ್ಥೆಯೂ ಕೂಡ ನಿಮ್ಮನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡೋದಿಲ್ಲ. ಬೆಳೆಸುವಂತಹ ಕಾರ್ಯವನ್ನು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥ ಕಾರ್ಯಕ್ರಮವನ್ನು, ತರಬೇತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಅಂತ ಇದ್ದರೆ ಜಗತ್ತಿನಲ್ಲಿ JCI ಮಾತ್ರ. ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ 18 ವರ್ಷದಿಂದ 40 ವರ್ಷದವರೆಗೆ ಮಾತ್ರ ಆ ಸಂಸ್ಥೆ ಇರುವಂಥದ್ದು. ಅದರಲ್ಲಿ ನಾನು ತಾಲೂಕಲ್ಲಿ ಸುಮಾರು ಅಧ್ಯಕ್ಷ. ಬಾಳೆಹೊನ್ನೂರಲ್ಲೂ ಒಂದು JCI ಸಂಸ್ಥೆ ಇದೆ. ಎನ್ನಾರ್ಪುರದಲ್ಲಿ ಶ್ರೀ ಎನ್ನಾರ್ಪುರ JCI ಎನ್ನಾರ್ಪುರ ಶ್ರೀ ಜ್ವಾಲಾಮಾಲಿನಿ ಅನ್ನುವಂಥ ಸಂಸ್ಥೆ 34 ಪೂರ್ವಾಧ್ಯಕ್ಷರನ್ನು ಒಳಗೊಂಡಂತಹ ಅತ್ಯುತ್ತಮ ಸಂಸ್ಥೆ. ನೀವು ಎನ್ನಾರ್ಪುರ ಏನು JCI ಏನು ಅದರ ಅಧ್ಯಕ್ಷರಾಗಿದ್ರಿ. ಆ ಸಮಯ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತಹ ಒಂದು ಕೆಲಸ? ತುಂಬ ಕೆಲಸ ಮಾಡಿದ್ದೀನಿ ಸರ್. ನಾನು ಮಾಡಿರುವ ಕೆಲಸಗಳಲ್ಲಿ ಮೊಟ್ಟ ಮೊದಲಿಗಾಗಿ ನಾವು SSLC ಮಕ್ಕಳಿಗೆ ಹೌ ಟು ಫೇಸ್ ಎಕ್ಸಾಮ್ ಅಂತ, ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಅಂತ ಶೃಂಗೇರಿಯ ಪಾಂಡುರಂಗ ಅನ್ನುವಂಥ ಟ್ರೈನರ್, ಗೊತ್ತಿರಬೇಕು ನಿಮಗೆ, ಅವರನ್ನ, ಮೈಸೂರಿಂದ ಸತೀಶ್ ಅನ್ನೋರನ್ನ, ಮತ್ತೆ ಎಲ್ಲ ಟ್ರೈನರನ್ನು ಕರೆಸಿ ಪರೀಕ್ಷೆ ಎದುರಿಸುವುದು ಹೇಗೆ ಅನ್ನುವಂತಹ ಟ್ರೈನಿಂಗ್ ಅನ್ನು ಮಾಡಿಸಿದ್ದೆ ಎಲ್ಲ ಶಾಲಾ ಮಕ್ಕಳಿಗೆ, SSLC ಮಕ್ಕಳಿಗೆ ಒಂದು. ಆಮೇಲೆ ಶಿಕ್ಷಕರಿಗೆ ಪಬ್ಲಿಕ್ ಸ್ಪೀಚ್, ಅದು ಹೇಗೆ ಪಬ್ಲಿಕ್ ಸ್ಪೀಚ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಹೇಳ್ಕೊಟ್ಟೆ, ಟ್ರೈನಿಂಗ್ ಮಾಡಿಸಿದ್ದೆ. ಸಾರ್ವಜನಿಕರಿಗೆ ಟ್ರೈನಿಂಗ್ ಮಾಡಿಸಿದ್ದೆ. ಜೊತೆಗೆ 3 ಕಣ್ಣಿನ ಇದು ಫ್ರೀ ಕಣ್ಣು ಆಪರೇಷನ್ ಮಾಡಿಸಿದ್ದೆ. 3 ಕ್ಯಾಂಪ್ ಕಣ್ಣು ಆಪರೇಷನ್ ಎಂದು. ಆಮೇಲೆ 3 ಬ್ಲಡ್ ಕ್ಯಾಂಪ್ ಮಾಡಿಸಿದ್ದೆ, ಬ್ಲಡ್ ಕ್ಯಾಂಪ್ಗಳು. ಆಮೇಲೆ ನಿಮ್ಮ ಕೊಪ್ಪದ ಆಸ್ಪತ್ರೆ, ರಾಘು ಅವರು ಇರುವಂಥ ಆಸ್ಪತ್ರೆ, ಆಯುರ್ವೇದಿಕ್ ಆಸ್ಪತ್ರೆಯಿಂದಲೇ 2-3 ಉಚಿತ ಕ್ಯಾಂಪ್ಗಳನ್ನು ಮಾಡಿಸಿದ್ದೆ. JCIಯಲ್ಲಿ ಖುಷಿ ಅನ್ನೋದಕ್ಕಿಂತ ನಂದೇನು ವ್ಯಕ್ತಿತ್ವ ರೂಪುಗೊಂಡಿದೆ, JCIಯೇ ಕಾರಣ. JCIಗಿಂತ ದೊಡ್ಡ ಸಂಸ್ಥೆ ಸಾಹಿತ್ಯ ಪರಿಷತ್ತೇ ಬೇರೆ, JCIಯೇ ಬೇರೆ. ಓಕೆ, ಪೂರ್ಣೇಶ್, ಅದರ ಜೊತೆಯಲ್ಲಿ ನೀವು ಹಲವಾರು ಕವನ ಸಂಕಲನ ಕೂಡ ಬರೆದಿರುವಂಥದ್ದು. ಈ ಕವನಗಳನ್ನ ಬರೆಯುವ ಒಂದು ಆಸಕ್ತಿ ಬಂದಿದೆ ಯಾವಾಗ ನಿಮಗೆ? ಕವನ ಬರೆಯುವಂಥ ಆಸಕ್ತಿ ಬಂದಿದ್ದು ಕೊರೋನಾದಲ್ಲಿ. ಕೊರೋನಾ ಬಂದಾಗ ಮನೇಲೆ ಕೂತಿದ್ದೆ. ಅವಾಗ ಕವನ ಬರೆಯೋಣ ಅಂತ ಅನಿಸ್ತು. ಏನೋ 4 ಲೈನ್ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದ್ರಿಂದ ಬರೆದೆ. ಆ ಬರೆದಂತಹ ಕವನಗಳು ಪರಿಣಾಮಕಾರಿಯಾಗಿ ಕೆಲವರಿಗೆ ಇಷ್ಟ ಆಯಿತು. ನಾನು ಬರೆಯೋದೇನು ಕವನ ಅಂದರೆ ಬೇರೆ ಥರ ನನಗಿಷ್ಟ ಆಗುವಂಥ ಕವನವನ್ನು ಜೀವನದ ಬಗ್ಗೆ ಬರೀತಿದ್ದೆ ಅಷ್ಟೇ.
ತುಂಬ ಜನಕ್ಕೆ ಇಷ್ಟ ಆಗ್ತಾ ಇತ್ತು. ತಪ್ಪುಗಳಾಗ್ತಾ ಇತ್ತು. ದಿನೇ 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 ತಪ್ಪು ತಿದ್ಕೊಂತ ಈಗ ಪ್ರತಿದಿನ ಫೇಸ್ಬುಕ್ಕಿಗೆ ಅದಕ್ಕೆ ಬರೆದು ಹಾಕಿ ತುಂಬ ಜನ ನನ್ನ ಕವನನ್ನು ತಮ್ಮ ಸ್ಟೇಟಸ್ಸಿಗೆ ಹಾಕೊಳ್ಳುವ ಮಟ್ಟಕ್ಕೆ ನಾನು ಬರೀತೀನಿ. ಅಂದರೆ ಇದುವರೆಗೆ ಎಷ್ಟು ಕವನಗಳನ್ನ ಬರೆದಿರ್ಬೋದು ನೀವು? ಹೆಚ್ಚು ಕಡಿಮೆ ಒಂದು 500 ಕವನ ಬರೆದಿರ್ಬೋದು. 500 ಕವನಗಳು. ಅದೇ ಅದ್ರ ಪಬ್ಲಿಷ್ ಇದು ಮಾಡಿಲ್ಲ. ಎಲ್ಲರೂ ಹೇಳ್ತಾರೆ ಮಾಡಿ ಅಂತ, ಬಟ್ ನಾನು ಮಾಡಿಲ್ಲ. ಮಾಡಬೇಕು. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿರುವ ಅವಧಿಯಲ್ಲೇ ಅದನ್ನು ಮಾಡಿ ಬಿಡುಗಡೆಗೊಳಿಸಿ ನಾನು ಅಧಿಕಾರದಿಂದ ಹೊರಗೆ ಹೋಗ್ಬೇಕು ಅನ್ನೋದೊಂದು ಇದೆ. ಯಾಕಂದರೆ ನೀವು ಮಾಡಿರೋ ಯಾವ ಕೆಲಸನೂ ನೆನಪಲ್ಲಿ ಉಳಿಯಲ್ಲ, ಬರೆದಿದ್ದು ಮಾತ್ರ ಉಳಿಯುತ್ತೆ. ಕರೆಕ್ಟ್, ಶಾಶ್ವತ. ಪುಣೆ ಅದರ ಜೊತೆಯಲ್ಲಿ ನೀವು ರಕ್ಷಣಾ ವೇದಿಕೆಯಲ್ಲಿ ಕೂಡ ತೊಡಗಿಸ್ಕೊಂಡಿರುವಂಥದ್ದು. ಆ ರಕ್ಷಣಾ ವೇದಿಕೆಯಲ್ಲಿ ತೊಡೆದ ನಿಮ್ಮೊಂದು ಹೋರಾಟಗಳು ಯಾವ ರೀತಿಯಾಗಿ ನಡೀತಾ ಇದೆ? ರಕ್ಷಣಾ ವೇದಿಕೆಯಲ್ಲಿ ನಾನೇನು ತುಂಬ ಹೋರಾಟ ಮಾಡೋಕ್ಕೆ ಹೋಗಿಲ್ಲ, ಆದರೆ ನಮ್ಮ NR ಪುರದ ರಕ್ಷಣಾ ವೇದಿಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಅಧ್ಯಕ್ಷರು, ಮಹಿಳಾ ಘಟಕ ಅಧ್ಯಕ್ಷರು ಪ್ರೇಮ ಶ್ರೀನಿವಾಸ್ ಅಂತ ಇದ್ದಾರೆ, ಮತ್ತು ಹರ್ಷ ಅಂತ ಒಬ್ಬರು ತಾಲೂಕು ಘಟಕದ ಅಧ್ಯಕ್ಷರಿದ್ದಾರೆ. ಅವರ ಒಳ್ಳೆಯ ಕಾರ್ಯಕ್ರಮಗಳನ್ನು NR ಪುರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಕೈ ಜೋಡಿಸಿದ್ದೀನಿ. ಹೋರಾಟ ಅಂದಲ್ಲಿ ನಾನು ಸ್ವಲ್ಪ ಹಿಂದೆ, ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನಾನು ಮುಂದಿರ್ತೀನಿ. ಓಕೆ, ಪುಣ್ಯಶ್ರೀ. ಅದರ ಜೊತೆಯಲ್ಲಿ ಆ JC ಕನ್ನಡ ಸಾಹಿತ್ಯ ಪರಿಷತ್ ಇದನ್ನು ಹೊರತುಪಡಿಸಿ ಬೇರೆದ್ರಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಿನ ನಿಮ್ಗೆ ಆಸಕ್ತಿ ಇದೆ? ನಾನು ಇದು ಸ್ವಲ್ಪ ಸ್ಪೋರ್ಟ್ಸ್ ಮ್ಯಾನ್, ಆಟದಲ್ಲೂ ಇದ್ದೆ. ಕಾಲೇಜು ನಂದು ಮೊದಲ ಇತಿಹಾಸ ಏನಾದರೂ ನೀವು ಕೇಳೋದಾದ್ರೆ ಹೇಳಿ ಖಂಡಿತ. ನನ್ನ ತಂದೆ ತಾಯಿ ಶೃಂಗೇರಿಯವರು. ಶೃಂಗೇರಿಯ ಕಿಗ್ಗಾದ ಸಿಂದೋಡಿ ಎಂಬ ಹಳ್ಳಿಯ ಬಡ ಕುಟುಂಬದವರು ನಾವು. ಅಪ್ಪನ ಹೆಸರು ಹೊನ್ನೇಗೌಡ, ಅಮ್ಮನ ಹೆಸರು ರತ್ನಮ್ಮ. ನನಗೊಬ್ಬ ತಮ್ಮ ರವಿಕುಮಾರ್ ಅಂತ ತಮ್ಮ. ಅವನು ಒಂದು 6 ವರ್ಷದ ಹಿಂದೆ ಜಾಂಡಿಸ್ ಕಾಯಿಲೆಯಲ್ಲಿ ಸತ್ತೋಗ್ಬಿಟ್ಟ. ಮದುವೆ ಆಗಿದೆ, ಅವನಿಗೆ 2 ಮಕ್ಕಳಿದೆ. ನಾನು ಅಲ್ಲಿ ಓದಿ ಶೃಂಗೇರಿಯಲ್ಲಿ ಸಿಂದೋಡಿ ಶಾಲೆಯಲ್ಲಿ 7ನೇ ತರಗತಿವರೆಗೆ ಓದಿದೆ. ಅಲ್ಲಿಂದ ರಮಾನಂದ ಪ್ರೌಢಶಾಲೆ ಅಂತ ಹೇಳಿ ಕಿಗ್ಗಾದಲ್ಲಿ ಒಂದು ಪ್ರೌಢಶಾಲೆಯಲ್ಲಿ SSLCವರೆಗೂ ಓದಿದೆ. ನನ್ನ ಜೀವನದಲ್ಲಿ ನಾನು ಕಂಡಂತಹ ಅತ್ಯುತ್ತಮ ಶಿಕ್ಷಕರನ್ನು ಒಳಗೊಂಡ ಒಂದು ಶಾಲೆ ರಮಾನಂದ ಪ್ರೌಢಶಾಲೆ. ದುಃಖದ ವಿಚಾರ ಏನಂದ್ರೆ ಆ ರಮಾನಂದ ಪ್ರೌಢಶಾಲೆ ಇವತ್ತು ಮುಚ್ಚಿದೆ. ಇದು ನಮ್ಮ ರಾಜ್ಯದಲ್ಲಿ ಆಗುವಂತ ಅನೇಕ ನೋವಿನ ವಿಚಾರಗಳು ಇದು ಒಂದು. ಅತ್ಯುತ್ತಮ ಶಾಲೆಗಳು ಮುಚ್ತಾ ಇದ್ದಾವೆ, ಕನ್ನಡದ ಶಾಲೆಗಳು. ಅದು ಮುಚ್ಚಿದೆ, ಅದು ನೋವಿದೆ ನನಗೆ. ನಂತರ ಅಲ್ಲಿಂದ ಬಂದಿದ್ದು JCBM ಕಾಲೇಜ್ ಶೃಂಗೇರಿ. JCBM ಕಾಲೇಜಲ್ಲಿ ನಾನು BCom ಮಾಡಿದೆ. ಆವಾಗಲೇ ನನಗೆ ವೇದಿಕೆಯಲ್ಲಿ ಮಾತಾಡುವಂತಹ ವೇದಿಕೆಯ ಹುಚ್ಚು ನನಗೆ ತುಂಬ ಇತ್ತು. ಹುಚ್ಚು ಮತ್ತು ಕಿಚ್ಚು ಎರಡು ಸೇರಿ ನಾನು ವೇದಿಕೆಯಲ್ಲಿ ತುಂಬ ಆಕ್ಟಿವ್ ಆಗಿರ್ತಿದ್ದೆ. ಆಟ ನೋಡ್ತಿದ್ದೆ. ಕ್ರಿಕೆಟಲ್ಲಿ ನಾನು ತುಂಬ ಫೇಮಸ್ ಆಗಿದ್ದೆ ಯಾವಾಗ ಶೃಂಗೇರಿಯಲ್ಲಿ ಇರುವಾಗ. ಕಾಲೇಜ್ ಜೀವನದಲ್ಲಿ ನಾನು ಟೀಮಲ್ಲೂ ಇದ್ದೆ. ಅಲ್ಲಿಂದ ಕಾಲೇಜು ಮುಗಿದು ಒಂದೇ ವಾರಕ್ಕೆ ಒಬ್ಬರು ಖ್ಯಾತ ಉದ್ಯಮಿ ಮೆಣಸೆ ಧರ್ಮಪ್ಪ ಗೌಡ್ರು ಅಂತ ಕೇಳಿರ್ಬೇಕು ನೀವು. ಅವ್ರದ್ದು ಕನ್ಯೆ ಕಿಸಾನ್ ರೈಸ್ ಮಿಲ್ ಅಂತ ಹೇಳಿ ಒಂದು ಅಕ್ಕಿಯ ಮಿಲ್ ಇತ್ತು. ಅಲ್ಲಿಗೆ ನಾನು ಕೆಲಸಕ್ಕೆ ಸೇರಿಕೊಂಡೆ. ಪದ್ಮನಾಭ ಅಂತ ನನ್ನ ಫ್ರೆಂಡ್ ಸೇರಿಸಿದ್ರು. ಅಲ್ಲಿಂದ ಅವ್ರ ಜೊತೆ ಒಡನಾಟ ಮನೆಯವ್ರ ಥರನೇ ಬೆಳೆದು ಅವ್ರು ಏನು ಮಾಡಿದ್ರು, NR ಪುರದಲ್ಲಿ ಒಂದು ಜಾಗ ತಗೊಂಡ್ರು. ಇಲ್ಲಿ BHK ಮರದಲ್ಲಿ ಇಲ್ಲೊಂದು ಮಿಲ್ ಮಾಡಿದ್ರು. ಅಲ್ಲಿಂದ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು. ಅಲ್ಲಿಂದ ಇಲ್ಲಿ ಬಂದ ಮೇಲೆ ನನ್ನ ಆಯಾಮಗಳು ಬದಲಾಗ್ತಾ ಹೋಗಿ, ಜೀವನ ಶೈಲಿಯೇ ಬದಲಾಯಿತು. ಪುಣ್ಯಶ್ರೀ, ಕೊನೆಯದಾಗಿ ನಿಮ್ಮ ಒಂದು ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿದ್ದ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಯಶಸ್ವಿ ಸಾಧಕರಾಗಿ ಏನು ಹೇಳಕ್ ಬಯಸ್ತೀರ? ಸಾಧನೆ ಅನ್ನುವಂಥದ್ದು ಅದಕ್ಕೆ ಏನಂದ್ರೆ ಈ ದುಡ್ಡಿದ್ದ ತಕ್ಷಣನೇ ಸಾಧನೆ ಮಾಡೋಕ್ಕಾಗಲ್ಲ ಸರ್. ಹೌದು, ಸಾಧನೆ ಯಾವತ್ತು ಸಾಧನೆ ಮಾಡಬೇಕು ಅಂದರೆ ಒಂದು ಛಲ ಇರಬೇಕು, ಗುರಿ ಇರಬೇಕು, ಹಠ ಇರಬೇಕು. ಎಲ್ಲದರ ಜೊತೆಗೆ ನಾನು ಸಾಧಿಸಬೇಕು ಅನ್ನುವಂಥ ಹುಮ್ಮಸ್ಸು ಇರಬೇಕು. ಜೊತೆಗೆ ವೈರಿಗಳಿರಬೇಕು. ಹಿಂದೆ ವೈರಿಗಳಿದ್ದರೆ ಮಾತ್ರ ಮುಂದೆ ಹೋರಾಡೋಕ್ಕೆ ನಮಗೆ ಒಂದು ಅವಕಾಶ ಆಗೋದು. ನಮಗೆ ವೈರಿಗಳೇ ಇಲ್ಲ ಅಂದರೆ ನಮ್ಮ ಹತ್ರ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹೊಗಳುವವರನ್ನು ನಾವು ಯಾವತ್ತೂ ಖುಷಿಪಟ್ಟು ಮನಸ್ಸಿಗೆ ತಗೋಬಾರ್ದು. ನಮ್ಮ ತಪ್ಪುಗಳನ್ನು ಯಾರು ಹುಡುಕ್ತಾರೋ ಅವರೇ ನಮಗೆ ದೇವರಿದ್ದಂಗೆ. ಹಾಗಾಗಿ ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು
ಮೊದಲಿಂದ ನಂಬ್ಕೊಂಡು ಬಂದವನು. ಮದುವೆ ಆಗಿದ್ದು ಧರ್ಮಸ್ಥಳದಲ್ಲೇ. ನನ್ನ ಹೆಂಡತಿ ಹೆಸರು ಅಭಿತಾ, ನನ್ನ ಅತ್ತೆ ಮಾವ ಪಕ್ಕದಲ್ಲಿ ಸುಧಾಕರ್ ಮತ್ತೆ ಗೀತಾ ಅಂತ ಹೇಳಿ. ಅವರಿಗೆ 2 ಹೆಣ್ಮಕ್ಳು. ಮೊದಲನೇವಳು ಅಭಿತಾ, ಎರಡನೇವಳು ಅಕ್ಷತಾ. ಅಕ್ಷತಾ ಎರಡನೇವಳನ್ನ ಬಾಳೆಹೊನ್ನೂರಿಗೆ ಮದುವೆ ಮಾಡಿಕೊಟ್ಟಿದ್ದೇವೆ. ಮೊದಲನೇವಳು ನಾನು ಮದುವೆ ಆಗಿದ್ದೀನಿ. ನನ್ನ ಮುದ್ದಿನ ಮಗಳು ಶಿವರಾತ್ರಿ ದಿನನೇ ಹುಟ್ಟಿದಳು. ಶಿವಾತ್ಮಿ ಅಂತ ಅವಳಿಗೆ. ಅವಳು ಉಜಿರೆಯಲ್ಲಿ BBA ಮುಗಿಸಿದ್ಲು. ದೇವರ ಆಶೀರ್ವಾದದಲ್ಲಿ ಅವಳಿಗೆ ಕೆಲಸನೂ ಇಂಡಿಗೋ ಏರ್ಲೈನ್ಸಲ್ಲಿ ಕೆಲಸ ಮೊನ್ನೆ ಆಫರ್ ಆಯಿತು. ಈಗ ಡೆಲ್ಲಿ ಇದ್ದಾಳೆ. ಡೆಲ್ಲಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ. ಬೆಂಗಳೂರಿಗೆ ಬರ್ತಾಳೆ. ಅವಳು ನನ್ನ ಜೀವನದ ಏನಾದರೂ ಒಂದು ಪ್ರೀತಿಪೂರ್ವಕವಾದ ಒಂದು ವಸ್ತು ಅಲ್ಲ, ಒಂದು ಜನ ಇದ್ದಾರೆ ಅಂದರೆ ನನ್ನ ಫ್ಯಾಮಿಲಿ. ಅದರಲ್ಲೂ ತಂದೆ ತಾಯಿ, ಅತ್ತೆ ಮಾವ, ಹೆಂಡತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಗಳು. ಇದು ಆಮೇಲೆ ನನಗೆ ಸಹಕಾರ ನೀಡಿದ, ನನ್ನ ವಿದ್ಯಾಭ್ಯಾಸ ಸಹಕಾರ ನೀಡಿದ ನನ್ನ ಶಿಡ್ಲೆ ಅಂತೇಳಿ, ಶಿಡ್ಲೆ ಅಂತ ಇದೆ ಅಲ್ಲಿ ನಮ್ಮ ಅಜ್ಜಿ ಮನೇಲಿ ನಾನು ಓದಿದ್ದು. ನನ್ನ ಮಾವ ಸತೀಶ್ ಅವನು, ಮತ್ತು ಇಡೀ ನನ್ನ ಆ ಕುಟುಂಬ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಇನ್ನೂ ಹೆಚ್ಚು ನಿಮ್ಗೆ ಖುಷಿ, ನನ್ನ ಹೃದಯ ತುಂಬಿ ಹೇಳಬೇಕು ಅಂದರೆ, ಇಡೀ ಶೃಂಗೇರಿ ಕ್ಷೇತ್ರದ ಜನ, ಶೃಂಗೇರಿ ಜನ, ಜೊತೆಗೆ ಎನ್ನಾರ್ಪುರ ಜನ, ಎನ್ನಾರ್ಪುರದಷ್ಟು ಜನರನ್ನು ಬೆಳೆಸುವ, ಹೊರಗಡೆಯವರನ್ನ ಬೆಳೆಸುವಂತಹ ಮನಸ್ಥಿತಿ ಬೇರೆ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ. ಪುಣೇಶ್ವರ, ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ವಿಚಾರ, ಅಧ್ಯಕ್ಷರಾಗಿ ಯಾವ ರೀತಿಯೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ, ಹಿಂದೆ ಕನ್ನಡ ಜಾನಪದ ಪರಿಷತ್ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರಾದ ನೀವು ಮಾಡಿದ ಕಾರ್ಯಕ್ರಮಗಳಾಗಿರ್ಬೋದು, JCI ಎನ್ನಾರ್ಪುರ ಜ್ವಾಲಾಮಾಲಿನಿ ಇದರ ಅಧ್ಯಕ್ಷರಾದ ನೀವು ಮಾಡಿದ ಕಾರ್ಯಕ್ರಮ, ಮುಂದಿನ ದಿನಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಜೊತೆಗೆ ಸಹ್ಯಾದ್ರಿ ಸಮಾಚಾರ ಅನ್ನುವಂಥದ್ದನ್ನು ನೀವು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ತುಂಬ ಅತ್ಯುತ್ತಮವಾದ ಚಾನಲ್ ಇದು. ನನ್ನ ಪ್ರಕಾರ ಇದನ್ನು ಸಮಾಜ ಸೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತುಂಬ ಜನನ ನಾನು ಗುರುತಿಸಿ, ಮೂಲೆಯಲ್ಲಿದ್ದವ್ರನ್ನ ಪ್ರತಿಭೆಗಳನ್ನ ಗುರುತಿಸಿ ಸನ್ಮಾನ ಮಾಡಿದ್ದೀನಿ. ಆದರೆ ನಮ್ಮನ್ನು ಯಾರು ಬೆಳಕಿಗೆ ತರೋ ಪ್ರಯತ್ನನ ನಾವೇ ಮಾಡ್ಕೊತಿದ್ದು ಬಿಟ್ಟರೆ ಇದುವರೆಗೂ ಹೆಚ್ಚಿಗೆ ಪತ್ರಿಕೆಯವರು ನೀವೇ ಮಾಡ್ತಿರೋದು. ಹಾಗಾಗಿ ನನ್ನನ್ನು ಗುರುತಿಸಲು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ನಿಮ್ಮನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ನಿಮಗೆ ಸದಾ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ನಿಮಗೆ ತುಂಬ ವಂದನೆಗಳು. ದೇವರು ಮಂಜುನಾಥ ಸ್ವಾಮಿ ನಿಮ್ಮನ್ನು ಚೆನ್ನಾಗಿಟ್ಟಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇನ್ನು ಎನ್ನಾರ್ಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪೂರ್ಣೇಶ್ SH ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.